ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಷ್ಟು ದೂರ ಹೋಗಿ ಅವಳಿಗೆ ಶಿಕ್ಷೆ ಕೊಡಿಸೋ ಅವಶ್ಯಕತೆ ಇಲ್ಲ. ಆನಂದ ಗಜಪತಿ ವರ್ಮಾ ಸೊಸೆ ಸ್ಥಾನ ಹೋಗಿದ ಮರುಕ್ಷಣನೇ ಅವಳ ಜೀವನ ಏನು ಅಂತ ಅವಳು ಗೊತ್ತಾಗುತ್ತೆ. ಅವಳು ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅವಳು ಅನುಭವಿಸ್ತಾಳೆ. ಅಮೆರಿಕಾಯಿಂದ ಅರುಣ್ ಬಂದಿದ ತಕ್ಷಣ ನಡೆದಿದ್ದೆಲ್ಲ ಹೇಳಿ ಅವಳು ಮುಖದ ಮೇಲೆ ಡೈವರ್ಸ್ ಪೇಪರ್ಸ್ ಬಿಸಾಕಿದಾಗ ಆಗ ಅವಳ ಭವಿಷ್ಯ ಏನು ಅಂತ ಅರ್ಥ ಆಗುತ್ತೆ. ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅನುಭವಿಸ್ತಾಳೆ. ಅತ್ತೆ ಮನೆನ ಸರ್ವನಾಶ ಮಾಡಿದ ಉತ್ತಮ ಸೊಸೆ ಅಂತ ಸಮಾಜ ಛೀ ಅಂತ ಮುಖದ ಮೇಲೆ ಉಗಿತಿದ್ರೆ ಆಗ ಅವಳ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗುತ್ತೆ. ಅನುಭವಿಸ್ಬೇಕಾದ ಶಿಕ್ಷೆನ ಅವಳು ಅನುಭವಿಸ್ತಾಳೆ. ಏನಂದೆ? ನನ್ನ ಆಸ್ತಿ ಪೂರ್ತಿ ನಿನ್ನ ಹೆಸರು ಬದಲಾಯಿಸ್ಕೊಂಡ್ಬಿಟ್ಟ. ಎಷ್ಟು ಜನ್ಮ ಎತ್ತಿದ್ರು ನೀನ್ ಕಿತ್ಕೊಳ್ಳೋಕಾಗದೇ ಇರೋ ಆಸ್ತಿ ನನ್ನ ಹತ್ರ ಇದೆ. ಅದೇನು ಅಂತ ಗೊತ್ತಾ? ನನ್ನ ಮಗ ಸೊಸೆ. ಇವ್ರ ಮೀರಿದ ಆಸ್ತಿ ನನ್ಗೆ ಯಾವುದೂ ಬೇಕಾಗಿಲ್ಲ. ಈ ಆಸ್ತಿ ಸಾಕು. ಈ ಜನ್ಮ ಎಲ್ಲ ನೆಮ್ಮದಿಯಾಗಿ ಬದುಕೋದಿಕ್ಕೆ. ಈ ಆಸ್ತಿ ಮುಂದೆ ಮೋಸ ಮಾಡಿ ನೀನು ಬರ್ಸ್ಕೊಂಡಿರೋ ಆಸ್ತಿ ನನ್ನ ಕಾಲು ಉಗುರಿನ ಸಮ. ವಸಂತ, ಇಂಥ ಪಾಪಿಷ್ಟಿ ಹತ್ರ ನಾವು ಹೆಚ್ಚು ಸಮಯ ಇದ್ರೆ ಅವ್ರ ಪಾಪ ನಮಗ್ ಸುತ್ಕೊಳ್ಳುತ್ತೆ. ನಡೀರಿ.
ಇದೇ ಅತ್ತೆ ನಾವಿರೋ ಮನೆ. ಇಂದ್ರಭವನದಲ್ಲಿ ರಾಜಭೋಗ ಅನುಭವಿಸ್ಬೇಕಾದವ್ರು ನೀವು. ಇಂಥ ಮನೇಲಿ ಎಷ್ಟು ಕಷ್ಟ ಪಡ್ತಿದ್ದೀರಪ್ಪ. ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಮುಗೀತು ಮಮ್ಮಿ. ಇವತ್ತಿಂದ ನಮಗೆ ಬರೀ ರಾಜಯೋಗನೇ. ಹೌದತ್ತೆ, ಮಹಾರಾಜ ಮಹಾರಾಣಿ ನಮ್ ಹತ್ರ ಬಂದಾಯ್ತಲ್ಲ, ಅದಕ್ಕಿಂತ ರಾಜಯೋಗ ನಮ್ಗೇನಿರತ್ತತ್ತೆ? ಹೀಗೆ ಹೇಳೋದು ನಿನ್ ಸಂಸ್ಕಾರನಮ್ಮ. ಆದ್ರೆ ಈ ರೀತಿ ಚಿಕ್ಕ ಮನೇಲಿ ಇರೋದಕ್ಕೆ ನೀವ್ ಎಷ್ಟು ಕಷ್ಟ ಪಡ್ತಿದ್ದೀರೋ ನನಗರ್ಥ ಆಗತ್ತೆ. ಇದಕ್ಕೆಲ್ಲ ಕಾರಣ ನಾನೇ. ನಿಮ್ಗೆ ಈ ದುಸ್ಥಿತಿ ಬರೋದಕ್ಕೆ ಖಂಡಿತ ನಾನೇ ಕಾರಣ. ನಿಮ್ಮನ್ನ, ನಿಮ್ಮ ಮಾತನ್ನ ನಂಬದೆ ಐಶ್ವರ್ಯನ್ನ ನಾನು ಕುರುಡಾಗಿ ನಂಬಿದ್ದಕ್ಕೆ ನಿಮಗೆ ಈ ಪರಿಸ್ಥಿತಿ ಬಂದಿದ್ದು. ನಾನ್ ಮಾಡಿರೋ ತಪ್ಪಿಗೆ ನಿಜವಾಗ್ಲೂ ಯಾವ ಮಗ ಸೊಸೆ ಕೂಡ ನನ್ನನ್ನ ಕ್ಷಮಿಸಬಾರ್ದು. ಆದ್ರೆ ನೀವು ದೊಡ್ಡ ಮನ್ಸಿಂದ ಕ್ಷಮಿಸಿ ನಮ್ಮನ್ನ ನಿಮ್ಮನೆ ಕರ್ಕೊಂಡ್ ಬಂದ್ರಿ. ಮಮ್ಮಿ, ಏನಾ ಮಾತು? ನಾವು ನಿಮ್ಮನ್ನ ಕ್ಷಮಿಸೋದು ಅಂದ್ರೇನು? ನಮ್ಮನೆ ಕರ್ಕೊಂಬರೋದು ಅಂದ್ರೇನು? ಇದು ನಿಮ್ಮನೆ. ಅಷ್ಟಕ್ಕೂ ತಪ್ಪೆಲ್ಲ ನಂದೆ ಮಮ್ಮಿ. ಅವತ್ತು ನೀವು ಐಶ್ವರ್ಯ ಅತ್ತಿಗೆ ಮಾತು ನಂಬಿ ಹಾಗ ಆವೇಶದಿಂದ ಶ್ಯಾಮಂಗ್ ಒಂದ್ ಮಾತು ಹೇಳಿದ್ರು ಕೂಡ ಏನೋ ಆವೇಶದಲ್ಲಿ ಹೇಳಿದ್ದಾರೆ ಅಂದ್ಕೊಂಡು ಸುಮ್ಮನೆ ಇರ್ದಂಗೆ ನಾನು ನಿಮ್ಮ ಹತ್ರ ಗಲಾಟೆ ಮಾಡ್ಕೊಂಡೆ. ಶ್ಯಾಮನ ಕರ್ಕೊಂಡು ಮನೆಯಿಂದ ಹೊರಗೆ ಬಂದ್ಬಿಟ್ಟೆ. ಅವತ್ತೇ ಶ್ಯಾಮ ನನ್ನ ತಡೆಯೋದಕ್ಕೆ ನೋಡಿದ್ಲು. ನಾನು ಮಾಡ್ತಿರೋ ತಪ್ಪು ಅಂತ ನಂಗೆ ಹೇಳಕ್ ಪ್ರಯತ್ನ ಮಾಡಿದ್ಲು. ಆದ್ರೂ ಕೂಡ ನಾನು ಶ್ಯಾಮನ್ ಮಾತು ಕೇಳ್ದಂಗೆ ಮೂರ್ಖಂತರ ಅಲ್ಲಿಂದ ಬಂದೆ. ನಾನು ಹಾಗೆ ಮನೆಯಿಂದ ಬರ್ದೇ ಇದ್ದಿದ್ರೆ ಐಶ್ವರ್ಯ ಅತ್ತಿಗೆ ಹೀಗೆ ಮಾಡಕ್ ಆಗ್ತಾ ಇರ್ಲಿಲ್ಲ. ನಿಮಗ್ ಮೋಸ ಮಾಡಿ ಫ್ಯಾಕ್ಟ್ರಿನ, ಆಸ್ತಿನ ತನ್ನ ಸ್ವಂತ ಮಾಡ್ಕೋತಿರ್ಲಿಲ್ಲ. ಅಣ್ಣಂದಿರಿಬ್ರು ಮನೇಲಿ ಇಲ್ದೇ ಇದ್ದಿದ್ದು. ಹೀಗೆ ನಾವು ಇಲ್ದೇ ಇದ್ದಿದ್ದಕ್ಕೆ ಅವಳದ್ದೇ ರಾಜ್ಯಭಾರ ಆಗೋಯ್ತು. ನಿಜಾನೇನಪ್ಪ, ಒಂದ್ ರೀತಿಲಿ ನೀನ್ ಹೇಳ್ತಿರೋದು ಕರೆಕ್ಟೇ. ನೀವು ಅಣ್ತಮ್ದಿರ್ ಯಾರು ಮನೇಲಿ ಇಲ್ದೇ ಇರೋದ್ರಿಂದಾನೇ ಐಶ್ವರ್ಯ ಹಾಗೆ ಮಾಡಿದ್ಲು. ನಿಮ್ಮಮ್ಮನ ಮುಂದೆ ಒಳ್ಳೆ ತರ ನಡ್ಸಿ ನಿಮ್ಮಮ್ಮನ್ನ ಬುಟ್ಟಿಗೆ ಹಾಕೊಂಡ್ಲು. ಐಶ್ವರ್ಯ ಮಾಡ್ತಿರೋ ಮೋಸಗಳು, ತಂತ್ರ ಕುತಂತ್ರಗಳು ನನಗೆ ಗೊತ್ತಾಗ್ತಿದ್ರು ಕೂಡ ಬಾಯಿ ತೆಗೆದು ಹೇಳೋಕಾಗದೇ ಇರೋ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಜೀವಂತ ಶವವಾಗಿ ಮಂಚದ ಮೇಲೆ ಬಿದ್ದಿದ್ದೆ. ಅದಕ್ಕೆ ಅಷ್ಟೆಲ್ಲ ನಮ್ಮನ್ನು ಮೋಸ ಮಾಡ್ಬಿಟ್ಲು ಐಶ್ವರ್ಯ.
ಹೋಗ್ಲಿ ಬಿಡಿ ಮಾವ. ಐಶ್ವರ್ಯ ಅಕ್ಕ ಎಷ್ಟೆಲ್ಲ ಕುತಂತ್ರ ಮಾಡಿದ್ರು, ನಮ್ಗೆ ಎಷ್ಟು ಮೋಸ ಮಾಡಿದ್ರು, ನಿಮ್ಗೇನಾಗಿಲ್ಲ ಅಲ್ವಾ? ಆ ವಿಷಯದಲ್ಲಿ ನಾವ್ ಅದೃಷ್ಟವಂತರು. ನಿಜಾನೇ ಅಮ್ಮ. ನಿಮ್ಮ ಮಾವ ಮಂಚದ ಮೇಲೆ ಇದ್ದಿದ್ರಿಂದ ಅವರಿಂದ ತನಗೇನೂ ತೊಂದರೆ ಇಲ್ಲ ಅಂತ ಅವರನ್ನ ಸುಮ್ಮನೆ ಬಿಟ್ಟಿದ್ದಾಳೆ. ಇಲ್ದೆ ಹೋಗಿದ್ರೆ ಏನ್ ಬೇಕಾದ್ರೂ ಮಾಡ್ತಿದ್ಲು ಆ ಐಶ್ವರ್ಯ. ನಡೆದಿದ್ದೇನೋ ನಡೆದೋಯ್ತು ಅತ್ತೆ. ಅದೆಲ್ಲ ಒಂದ್ ಕೆಟ್ಟ ಕನ್ಸು ಅಂದ್ಕೊಂಡು ಮರ್ತೋಗೋಣ. ಇಷ್ಟು ದಿನ ಆದ್ಮೇಲೆ ನಮ್ಮ ಮೇಲೆ ನಿಮ್ಗಿರೋ ಕೆಟ್ಟ ಅಭಿಪ್ರಾಯ ಹೋಗಿ ನಿಮ್ಮ ಮನ್ಸಲ್ಲಿ ನಮಗೆ ಜಾಗ ಸಿಕ್ಕಿದೆ, ಅಷ್ಟೇ ಸಾಕು. ಕೃಷ್ಣ, ನೀನ್ ಮಾಡಿರೋ ಈ ಸಹಾಯ ಈ ಜನ್ಮದಲ್ಲಿ ಮರೆಯಲ್ಲ. ಅತ್ತೆಗೆ ನಮ್ಮ ಮೇಲಿರೋ ಕೋಪ ಹೋಗ್ಲಿ ಅಂತ, ಅತ್ತೆ ನಮ್ಮನ್ನ ಅರ್ಥ ಮಾಡ್ಕೊಂಡ್ಲಿ ಅಂತ, ನಾವೆಲ್ರೂ ಬೇಗ ಒಂದಾಗೋ ದಿನ ಬರ್ಲಿ ಅಂತ ನಾನ್ ಬೇಡ್ಕೊಂಡೇ ಇರೋ ದಿನಾನೇ ಇಲ್ಲ. ಇಷ್ಟು ದಿನ ಆದ್ಮೇಲೆ ನಮ್ಮನ್ನ ಕ್ಷಮಿಸಿದ್ಯಾ? ಅತ್ತೆನ ಮಾವನ್ನ ನಮ್ಮ ಹತ್ರ ಮಾಡಿದೆ. ತುಂಬಾ ಸಂತೋಷ ಕೃಷ್ಣ, ತುಂಬಾ ಸಂತೋಷ. ಅತ್ತೆ, ಮಾವ, ನೀವ್ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ, ತಿಂಡಿ ಕೊಡ್ತೀನಿ. ಮಮ್ಮಿ ಹೋಗಿ ಮಮ್ಮಿ. ಡ್ಯಾಡಿ ಈ ಕಡೆ. ಅತ್ತೆ, ತಿನ್ನಿ 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 ಅತ್ತೆ. ನೀನಿಷ್ಟು ಪ್ರೀತಿಯಿಂದ ತಿನ್ನಿಸ್ತಿದ್ರೆ ನಾನ್ ಮಾಡಿರೋ ತಪ್ಪೆಲ್ಲ ನೆನ್ಪಾಗಿ ತಿನ್ನೋಕ್ಕಾಗ್ತಿಲ್ಲಮ್ಮ. ನನ್ನಿಂದ ನಿನ್ಗಿಷ್ಟ ಅನ್ಯಾಯ ಆದ್ರೂ ಕೂಡ ನನ್ ಮೇಲ್ ನಿನ್ಗೆ ಸ್ವಲ್ಪ ಕೂಡ ಕೋಪ ಬರ್ತಿಲ್ವಾ? ಬೈಯಮ್ಮ, ನಾನ್ ಮಾಡಿರೋ ತಪ್ಪಿಗೆ ಕನಿಷ್ಠ ಒಂದ್ಸಲನಾದ್ರೂ ನನ್ನನ್ ಬೈ. ಹಾಗ್ ನೀನ್ ಬೈದ್ರೆ ನನ್ ತಪ್ಪಿಗೆ ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಆಗತ್ತೆ. ಬೈಯಮ್ಮ. ಏನತ್ತೆ ಇದು? ನೀವೇನ್ ತಪ್ಪು ಮಾಡಿದ್ದೀರಾ ಅಂತ ಅಷ್ಟೆಲ್ಲ ನೊಂದ್ಕೊಂಡಿದ್ದೀರಾ? ಐಶ್ವರ್ಯನ ನಂಬಿದ್ದೆ ಅಲ್ವಾ ನಾನ್ ಮಾಡಿದ ದೊಡ್ಡ ತಪ್ಪು. ಅದು ನಿಮ್ ತಪ್ಪು ಹೇಗಾಗತ್ತೆ ಅತ್ತೆ? ಸೊಸೇರ್ನ, ಮಗನ್ನ, ಮಗಳನ್ನ ನಂಬ್ದೆ ಹೇಗಿರ್ತಾರೆ ಹೇಳು? ನಂಬೇ ನಂಬ್ತಾರೆ, ಯಾರಾದ್ರೂ ನಂಬ್ತಾರೆ. ಐಶ್ವರ್ಯ ಅಕ್ಕನ್ನ ನೀವ್ ನಂಬಿದ್ದು ತಪ್ಪಲ್ಲ ಅತ್ತೆ. ಅಷ್ಟೆಲ್ಲ ನೀವ್ ನಂಬಿದ್ರು ನಿಮ್ಗೆ ನಂಬಿಕೆ ದ್ರೋಹ ಮಾಡಿದ್ದು ಐಶ್ವರ್ಯ ಅಕ್ಕನ್ ತಪ್ಪು. ಹೌದು ಮಮ್ಮಿ, ಶ್ಯಾಮ ಹೇಳಿದ್ದು 100% ಕರೆಕ್ಟ್. ತಪ್ಪೆಲ್ಲ ಅತಿಗೆದೆ, ನಿಮ್ದಲ್ಲ. ಕೃಷ್ಣನ್ ದಯೆಯಿಂದ ಇಷ್ಟು ದಿನ ಆದ್ಮೇಲೆ ಐಶ್ವರ್ಯ ಅಕ್ಕನ್ ನಿಜ ಸ್ವರೂಪ ನಿಮಗ್ ಗೊತ್ತಾಯ್ತು. ಅಷ್ಟು ಸಾಕತ್ತೆ. ಈ ಕ್ಷಣದಿಂದ ನಮ್ ಕಣ್ಣಲ್ಲಿ ಆನಂದ ಬಾಷ್ಪ ಕಾಣ್ಬೇಕೇ ಹೊರತು ಕಣ್ಣೀರ್ ಬರಬಾರ್ದು.
ನಿನ್ನಂತ ಸೊಸೆ ಇರೋದು ನಮ್ಮ ಅದೃಷ್ಟನಮ್ಮ. ಹೌದು ವಸಂತ, ನಾವು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಈ ಜನ್ಮದಲ್ಲಿ ಇಂಥ ಒಳ್ಳೆ ಸೊಸೆ ಸಿಕ್ಕಿದಾಳೆ. ಎಲ್ಲ ಕೃಷ್ಣನ್ ದಯೆ. ಇಷ್ಟು ದಿನ A1 ಮಸಾಲಾ ಕಂಪ್ನಿ ಹೆಸರು ನಂಬರ್ 1 ಪೊಸಿಷನಲ್ಲಿತ್ತು. ಈಗ ಕನಿಷ್ಠ ಹೆಸರು ಇಲ್ದಿರೋ ಹಾಗಾಯಿತು. ಐಶ್ವರ್ಯ ಮಸಾಲಾ ಕಂಪನಿ ಅಂತ ಹೆಸರು ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ. ನೀವೇನ್ ಡಲ್ ಆಗಿದ್ದೀರಾ? ಈ ಹೆಸರು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯಿತು ಮೇಡಮ್. ಆದರೆ A1 ಮಸಾಲಾ ಕಂಪ್ನಿ ಹೆಸರು ವಸಂತ ಮಸಾಲಾ ಕಂಪ್ನಿ ಹೆಸರು ತೆಗೆದಿದ್ದು ಇಷ್ಟ ಆಗಲಿಲ್ಲ ಮೇಡಮ್. ಯಾಕಿಷ್ಟ ಇಲ್ಲ? ಅಂದರೆ ಎಷ್ಟೋ ಕಾಲದಿಂದ ಇರೋ ಹೆಸರಲ್ವಾ ಮೇಡಮ್, ಅದನ್ನು ತೆಗೆದಿದ್ದಕ್ಕೆ ನೋವು ಆಗ್ತಿದ್ಯಾ? ಹೌದು ಮೇಡಮ್. ಓಹೋ, ಅದಕ್ಕೆ ಆ ಹೆಸರು ತೆಗ್ದು ಹಾಕಿದ್ದು ನಿಮ್ಗೆ ಇಷ್ಟ ಆಗಿಲ್ಲ? ಹೌದು ಮೇಡಮ್. ಮ್ಯಾನೇಜರ್, ಇವ್ರಿಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಇವ್ರಿಲ್ಲಿ ಕೆಲಸ ಮಾಡಿದ್ರೆ ನನಗೂ ತುಂಬ ನೋವಾಗುತ್ತೆ. ತೆಗ್ದುಹಾಕಿ, ಬೇಗ ಇವ್ರನ್ನ ಕೆಲಸದಿಂದ ತೆಗ್ದುಹಾಕಿ. ಅದೇನು ಮೇಡಮ್ ಹಾಗೆ ಹೇಳ್ತಾ ಇದ್ದೀರಾ? ನೀವು ಕೇಳಿದ್ದಕ್ಕಲ್ವಾ ನಾನು ಹೇಳಿದ್ದು. ನಾನು ಕೇಳಿದ್ರು ಸರಿ, ನನಗಿಷ್ಟ ಇಲ್ದಿರೋ ಮಾತನ್ನ ಆಡಬಾರ್ದು. ನನಗಿಷ್ಟ ಇಲ್ದಿರೋ ವ್ಯಕ್ತಿ ಯಾರು ಇಲ್ಲಿ ಕೆಲಸ ಮಾಡಬಾರ್ದು. ಗೆಟ್ ಔಟ್. ಸರಿ ಮೇಡಮ್, ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಇಲ್ಲಿವರೆಗೂ ಆನಂದ ಗಜಪತಿ ವರ್ಮಾ ಅವರು ನಮ್ಮನ್ನು ಸ್ವಂತದವ್ರ ಥರ ನೋಡ್ಕೊಳ್ತಾ ಇದ್ರು. ಶ್ಯಾಮಾ ಮೇಡಮ್ ಅವರು ನಮ್ಮನ್ನು ಎಷ್ಟೋ ಅಭಿಮಾನದಿಂದ ನೋಡ್ಕೋತಿದ್ರು ಮೇಡಮ್. ಅವ್ರು ಯಾರೂ ಇಲ್ದಿದ್ದ ಮೇಲೆ ಈ ಫ್ಯಾಕ್ಟ್ರಿಲಿ ಕೆಲಸ ಇದ್ರೂ ಒಂದೇ ಇಲ್ದಿದ್ರೂ ಒಂದೇ ಮೇಡಮ್. ಬರ್ತೀನಿ ಮೇಡಮ್. ನೋಡಿದ್ಯಾ ಎಷ್ಟು ಪೊಗ್ರು ಅವನ್ಗೆ? ಅವನ ಮಾತೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಮೇಡಮ್. ಇವತ್ತಿನಿಂದ ನೀವು ಈ ಸಾಮ್ರಾಜ್ಯಕ್ಕೆ ರಾಣಿ. ನಿಮ್ಮ ಮಾತೆ ವೇದ. ನೀವು ಹೇಳಿದ್ದೇ ಧರ್ಮ, ನೀವು ಮಾಡಿದ್ದೇ ನ್ಯಾಯ. ಆದಷ್ಟು ಬೇಗ ಈ ಐಶ್ವರ್ಯ ಮಸಾಲಾ ಕಂಪ್ನಿ ಮಾರ್ಕೆಟಲ್ಲೇ ನಂಬರ್ 1 ಮಸಾಲಾ ಕಂಪ್ನಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮ್ಯಾನೇಜರ್ ಮೇಡಮ್, ಆ A1 ಮಸಾಲಾ ಕಂಪ್ನಿ ವಸಂತ ಮಸಾಲಾ ಕಂಪ್ನಿ ಬೋರ್ಡ್ನ ಹೊರಗೆ ಹಾಕಕ್ಕೆ ಹೇಳು. ಇನ್ಯಾವತ್ತೂ ನನ್ಗದ್ ಕಾಣಿಸ್ಬಾರ್ದು. ಸರಿ ಮೇಡಮ್. ಇಲ್ಲಿ ನೋಡಪ್ಪ, ಈ ಫ್ಲೆಕ್ಸ್ ತಗೊಂಡು ಹೋಗಿ ಎಷ್ಟು ಬನ್ನಿ. ಸರಿ ಸರ್. ಬೇಗ. ಕಂಪನಿ ಬೋರ್ಡ್ ಕೂಡ ಬದಲಾಗಿದೆ ಅಂತ ಗೊತ್ತಾದ್ರೆ ಆ ಮುದುಕನ್ ಮುಖ ಹೇಗಿರುತ್ತೋ. A1 ಮಸಾಲಾ ಕಂಪನಿಗೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆಗೆ ನಾಮರೂಪ ಇಲ್ದ ಹಾಗೆ ಮಾಡಿದ್ಲು ಐಶ್ವರ್ಯ. ಇನ್ನು ಆ ಹೆಸರನ್ನ ನಾವು ಯಾವತ್ತೂ ಕೇಳಲ್ಲ, ನೋಡಲ್ಲ. ನೋಡ್ತೀರಿ, ಕೇಳ್ತೀರಿ. ಹೇಗ್ ನೋಡ್ತೀವಪ್ಪ? ಕಂಪನಿ ಹೆಸರನ್ನ ಐಶ್ವರ್ಯ ಬದಲಾಯಿಸ್ಲಲ್ಲ. ನಾವು ಮಾಡಿರೋ ಕಂಪನಿಗೂ ಅದೇ ಹೆಸರನ್ನ ಇಟ್ಟಿದ್ದೀವಿ ಡ್ಯಾಡಿ. ಹೌದಾ? ಹೌದು ಡ್ಯಾಡಿ. ಒಂದೇ ಒಂದು ನಿಮಿಷ ಇರಿ. ಮಾವ, ಅತ್ತೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಡ್ಯಾಡಿ. ಡ್ಯಾಡಿ, ಒಂದ್ಸಲ ಈ ಲ್ಯಾಪ್ಟಾಪ್ ಆನ್ ಮಾಡಿ.
4A. ಅಂದ್ರೆ A ಫಾರ್ ಆನಂದ ಗಜಪತಿ ವರ್ಮಾ. A ಫಾರ್ ಅಶೋಕ್. A ಫಾರ್ ಅರುಣ್. A ಫಾರ್ ಅಖಿಲ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಮ್ಮ ಕಂಪ್ನಿ ಹೆಸರು ನೋಡೋ ಭಾಗ್ಯನ ಕೈ ಮೀರಿ ಹೋಯ್ತು ಅನ್ಕೊಂಡೆ. ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನನ್ನ ಕಣ್ಮುಂದೆನೇ ಇದೆ, ಆ ಹೆಸರು ನನ್ನ ಕಣ್ಮುಂದೆನೇ ಇದೆ. ನಮ್ಮಿಂದ ಕಷ್ಟ ಅನುಭವಿಸಿದ ನೀವು ಮಾಡಿರೋ ಕಂಪ್ನಿಗೆ ಈ ಹೆಸರಿಟ್ಟಿದ್ದೀರಾ. ನಮಗ್ ಮೋಸ ಮಾಡಿರೋ ಐಶ್ವರ್ಯ ಇರೋ ಆ ಹೆಸರನ್ನು ತೆಗೆದು ತನ್ನ ಹೆಸರಿಟ್ಕೊಂಡಿದ್ದಾಳೆ. ನಾವು ನಿಮ್ಮನ್ನು ದೂರ ಇಟ್ರು ನೀವು ನಮ್ಮನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀರಪ್ಪ. ಡ್ಯಾಡಿ, ಇವತ್ತಿಂದ ನಮ್ಮ ಕಂಪನಿಗೆ ನೀವೇ MD. ಹಾ, ಇಷ್ಟಕ್ಕೂ ನೀವು ಮಾಡ್ತಿರೋ ಬಿಸ್ನೆಸ್ ಏನಪ್ಪ? ಟ್ರಾವೆಲ್ ಕಂಪನಿ ಡ್ಯಾಡಿ. ಟ್ರಾವೆಲ್ ಕಂಪ್ನಿನಾ? ಹೌದು ಡ್ಯಾಡಿ.